ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ನಟ ದರ್ಶನ್ಗೆ ಮತ್ತೆ ಜೈಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿನ? ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ, ಅಂತ್ಯ ಆಗ್ತಾ ಇದೆ. ಇಂದು ನಟ ದರ್ಶನ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಮತ್ತೆ ಅವರಿಗೆ ಜೈಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ವಹಿಸ್ತಾರೆ. ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇಂದಿಗೆ ಅಂತ್ಯ ಆಗ್ತಾ ಇದೆ. 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಲಾಗಿತ್ತು. 14 ದಿನಗಳು ಕಳೆದು 13ನೇ ದಿನ ಇವತ್ತು. ಸೊ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸ್ತಾರೆ. ಮತ್ತೆ ಕಸ್ಟಡಿಗೆ ಕೊಡ್ತಾರಾ ಅಥವಾ ಜೈಲಾಗತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ದರ್ಶನ್. 13 ದಿನಗಳಿಂದ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ದರ್ಶನ್ ಸೇರಿ ಹಲವು ಆರೋಪಿಗಳ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಮೊದಲನೇದಾಗಿ ಒಂದು 6 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ಅರೆಸ್ಟ್ ಆದ ನಂತರದಲ್ಲಿ. ಅದಾದ ಬಳಿಕ ಮತ್ತೆ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರು. ಅದಾದ ನಂತರ ಮತ್ತೆ 2 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರು. ಒಟ್ಟು 13 ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇತ್ತು ದರ್ಶನ್. ಅದಾದ ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಖೈದಿ ನಂಬರ್ 6106 ವಿಚಾರಣಾಧೀನ ಖೈದಿ ನಂಬರ್ ಅನ್ನು ಕೂಡ ಕೊಡಲಾಗಿತ್ತು. ಇವತ್ತು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ದರ್ಶನ್ ಅವರು. ಸದ್ಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸೋದಿಲ್ಲ ನಟ ದರ್ಶನ್. ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ನಟ ದರ್ಶನ್ ನಿರಾಕರಿಸಿದ್ರ? ಸದ್ಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆ ಬೇಡ ಅಂತಿದ್ದಾರಂತೆ ದರ್ಶನ್. ಜಾಮೀನು ಅರ್ಜಿ ಸಲ್ಲಿಸುವ ನಿರ್ಧಾರ ಇಲ್ಲ ಅಂತ ವಕೀಲರು ಹೇಳಿದ್ದಾರೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತೀವಿ. ವಿಸ್ತಾರ ನ್ಯೂಸ್ಗೆ ದರ್ಶನ್ ಪರ ವಕೀಲ ಅನಿಲ್ ಬಾಬು ಮಾಹಿತಿ ಕೊಟ್ಟಿದ್ದಾರೆ. ದರ್ಶನ್ ರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ವಕೀಲ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ. ಜಾಮೀನು ಅರ್ಜಿ ಸಲ್ಲಿಸಬಹುದು, ಏನು ಸಮಸ್ಯೆ ಇಲ್ಲ. ಚಾರ್ಜ್ ಶೀಟ್ ಆಗೋವರೆಗೂ ಕಾಯಬೇಕು ಅಂತಿಲ್ಲ. ಆದರೆ ಚಾರ್ಜ್ ಶೀಟ್ ಆದ ನಂತರವೇ ನಾವು ಜಾಮೀನು ಅರ್ಜಿ ಸಲ್ಲಿಸ್ತೀವಿ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ದರ್ಶನ್ ಸರ್ ಕೂಡ ಆಚೆ ಬರ್ತಾರೆ, ಎಗೇನ್ ಮೂವಿ ಮಾಡೇ ಮಾಡ್ತಾರೆ. ಇದಗೇನ್ ಅವ್ರ ಅಭಿಮಾನಿಗಳಿಗೆ ಅವ್ರು ಇಟ್ಟಿರೋ ಪ್ರೀತಿಗೆ ಅವರು ಖಂಡಿತ ಎಗೇನ್ ಇನ್ನ ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾರೆ. ನನ್ನ ಪ್ರಕಾರ ಹೇಳಿದ್ನಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, 19 ಜನನು ಇದರಲ್ಲಿ ವೆರಿ ಇಂಪಾರ್ಟೆಂಟ್. 19 ಜನ A1 A2 A3 ಅಂದ ತಕ್ಷಣ ಅವ್ರು ಜಾಸ್ತಿ ಇವ್ರು ಕಡಿಮೆ ಆ ಥರ ಅಲ್ಲ. ಒಂದು ನಂಬರ್ ಕೊಡಬೇಕು, ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಖಂಡಿತವಾಗಿಯೂ ಎಲ್ಲರೂ ಒಂದೇ ಥರ. ಇದರಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೇನೆ ಸಿಗಾಕೊಂಡಿರೋರು ಇರ್ತಾರೆ. ಎಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದನ್ನ ಈಗಲೇ ಹೇಳೋದ್ರಿಂದ ತಪ್ಪಾಗ್ತದೆ. ಜೊತೆಗೆ ಅವ್ರಿಗೆ ಫಸ್ಟ್ ಆಗ್ಬೇಕು, ಇವ್ರಿಗೆ ಸೆಕೆಂಡ್ ಆಗ್ಬೇಕು, ಈ ತರ ಖಂಡಿತವಾಗಿಯೂ ಕಾನೂನಲ್ಲಿ ಏನಿಲ್ಲ. ಫಸ್ಟ್ ಯಾರಿಗೆ ಬೇಕೋ ಫಸ್ಟ್ A1ಗೆ ಆಗ್ಬೋದು ಅಥವಾ A17ಗೆ ಆಗ್ಬೋದು. ಸೊ ಡಿಪೆಂಡ್ಸ್, ಯಾರಿಗೆ ಬೇಕಾದ್ರೂ ಫಸ್ಟ್ ಆಗುತ್ತೆ, ಯಾರಿಗೆ ಬೇಕಾದ್ರೂ ಕೊನೆಲಾಗುತ್ತೆ. ಇಲ್ಲ, ಕರ್ಕೊಂಡು ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಈಗೇನು ಇನ್ನೊಂದು ಡೇಟ್ ಹೋಗುತ್ತೆ. ಅದಾದ್ಮೇಲೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು, ಅದು ಮತ್ತೊಂದು ಆಮೇಲೆ ನಡೆಯುವಂಥದ್ದು. ನಾನು ನೋಡೋಣ, ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು 10-15 ದಿವಸ ನೋಡಿಕೊಂಡು ಮೇ ಬಿ ಇದಾಗಿ ಒಂದು ವೀಕ್ ಆದಮೇಲೆ ಡೆಫಿನೆಟ್ಲಿ ಐ ಟೇಕ್ ಸಮ್ ಡಿಸಿಷನ್. ಅದನ್ನು ಮೂವ್ ಆಗೋದಕ್ಕೆ ಯಾವ ಥರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗುಡ್ ಮಾರ್ನಿಂಗ್. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಗಿಯಿತು. ಮತ್ತೆ ಅವರನ್ನು ಹಾಜರುಪಡಿಸ್ತಾರೆ ನ್ಯಾಯಾಲಯದ ಮುಂದೆ. ಮತ್ತೆ ಜೈಲು ಸೇರೋದು ಪಕ್ಕಾ ಅಂತ ಇದೆ. ಜಾಮೀನು ಅರ್ಜಿಯನ್ನು ಮೂವ್ ಮಾಡ್ಬೋದಾಗಿತ್ತು ಇಷ್ಟೊತ್ತಿಗೆ. ಆದರೆ ಬುದ್ಧಿವಂತ ಡಿಫೆನ್ಸ್ಗಳಾಗಿದ್ದಿದ್ರೆ ಜಾಮೀನು ಅರ್ಜಿಯನ್ನು ಮೂವ್ ಮಾಡೋದಿಲ್ಲ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಕೂಡ ದರ್ಶನ್ ಜೈಲಿನಲ್ಲೇ ಇರಬೇಕಾ, ಹೇಗೆ? ಖಂಡಿತ ಇಲ್ಲಿ 90 ದಿನಗಳ ಕಾಲ ಒಂದು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರಿಗೆ ಅವಕಾಶ ಇರುತ್ತೆ. ಈಗ ಮಿಡ್ಲಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರೆ ಸಹಜವಾಗಿ ಆ ಅರ್ಜಿ ರಿಜೆಕ್ಟ್ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮಿಡ್ಲಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾರು ಕೂಡ ವಕೀಲರು ಮುಂದೆ ಬರೋದಿಲ್ಲ. ಅವರು ಹೇಳ್ಬೋದು. ಆದರೆ 90 ದಿನಗಳವರೆಗೂ ಏನೋ ಒಂದು ಅವಕಾಶ ಇದೆ. ಆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಅದರಲ್ಲಿ ಇರುವಂತಹ ಅಂಶಗಳನ್ನು ಕಲೆ ಹಾಕಿ, ಅಂದರೆ ಏನೇನು ನ್ಯೂಪಲ್ಸ್ಗಳಿದೆ, ಜಾಮೀನು ಅರ್ಜಿ ತೆಗೆದುಕೊಳ್ಬೇಕಾದಂತಹ ಅಂಶಗಳು ಯಾವುದು, ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಿ ನಂತರ ಆ ಅಂಶಗಳನ್ನು ಇಟ್ಟುಕೊಂಡು ಕೋರ್ಟ್ನಲ್ಲಿ ಒಂದು ವಾದವನ್ನು ಮಾಡಬಹುದು. ಈ ರೀತಿಯಾದಂತಹ ಒಂದು ಇದಿದೆ. ಅಂದರೆ ಒಂದು ಅಂಶಗಳು ಏನಿದೆ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿ ನಂತರ ಅದನ್ನು ಒಂದು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಸದ್ಯ ಇಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಹಾಜರುಪಡಿಸಲಾಗುತ್ತೆ.
ಪ್ರತಿಯೊಂದು ಕೊಲೆಯ ಪ್ರಕರಣಗಳಿಗೂ ಆಗಿರಬಹುದು ಮತ್ತು ಇನ್ನಿತರ ಪ್ರಕರಣಗಳೇನಿದ್ದಾವೆ ಅದೆಲ್ಲವೂ ಕೂಡ ಇದೇ ಮಾದರಿಯಾದಂತಹ ಒಂದು ಮೆಥಡ್ಗಳನ್ನು ಅನುಸರಿಸುತ್ತೆ ಈಗಿನ ಇದರಲ್ಲಿ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡುವಂತಹ ಮುಖಾಂತರ ಮತ್ತೆ ಒಂದು ಹಾಜರುಪಡಿಸಲಾಗುತ್ತೆ. ಸಹಜವಾಗಿ ಅವರಿಗೆ ಮತ್ತೆ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಇದೇ ರೀತಿಯಾಗಿ ಇಂದು ಎಷ್ಟು ಗಂಟೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.